ಸರ್ ರೆನಾಲ್ಟ್ ಎರಡಿದೆ ಸರ್ 21 ಮಾಡಲು 22 ಮಾಡಲು 5,60,000 5,60,000 ಯಾವ್ದು ಬೇಕಾ ತಗೊಂಡ್ ಹೋಗ್ಬೋದು ತೊಗೊಳ್ಳಿ ಸರ್. ಸರ್ ರೆಡ್ ಅಲ್ಲಿ ಬಲೆನೋ ಇದೆ ಸರ್ ಬರೀ 5.5 ಹೇಳ್ತಾ ಇದೀವಿ ಸರ್, ಹೆಚ್ಚು ಕಮ್ಮಿ ಕೊಡೋಣ. 5.5ಗೆ ಹೌದು ಸರ್. ಮತ್ತೊಂದು ಯೂಂಡಾ 4 ಕಾಲು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಯಾವ ಸರ್ ವೆಹಿಕಲ್ ಇದು? ಸರ್ 17 ಗ್ರಾಂಡ್ ಐಟನ್. ಓಕೆ ಸರ್ ಮತ್ತೊಂದು ರಿಡ್ಜು ಸರ್ ರಿಡ್ಜ್ ಬರೀ 3.5 ಲಕ್ಷ. 3,50,000 ರೂಪಾಯಿಗೆ. ಹೌದು ಸರ್. ಮತ್ತೊಂದು ಆಲ್ಟೋ ಸರ್ ಬರೀ 2.5 ಲಕ್ಷ. ಸರ್ ಮತ್ತೊಂದು ಸರ್ ಬರೀ 2 ಲಕ್ಷ. 2 ಲಕ್ಷ ರೂಪಾಯಿಗೆ. ಹೌದು ಸರ್. ಸ್ವಿಫ್ಟ್ ಆಗಿದ್ರೆ ಸರ್ ಇದು 2.5 ಲಕ್ಷ. 2 ಲಕ್ಷ ರೂಪಾಯಿಗೆ ಸ್ವಿಫ್ಟ್. ಸರ್ ರೆನಾಲ್ಟ್ ಟ್ರೈಬರ್. ಸರ್ ಟ್ರೈಬರ್ 23 ಮಾಡಲ್ ಬರೀ 5,70,000. 5.70ಕ್ಕೆ. ಹೌದು ಸರ್. ಸರ್ i10. ಸರ್ i10 11 ಮಾಡಲ್ ಬರೀ 2,60,000. ಹಾಗಾದ್ರೆ ಮತ್ತೊಂದು ಸರ್ ಸರ್ ವೆಂಟೋ 14 ಮಾಡಲ್ ಬರೀ 360 ಕೊಟ್ಬಿಡೋಣ. 360ಕ್ಕೆ. ಹೌದು ಸರ್. ಓಕೆ ಸುಜುಕಿಲಿ ಸರ್. ಸರ್ ಸಿಯಾಜು 14 ಮಾಡಲ್ ಪೆಟ್ರೋಲ್ ಬರೀ 4.5 ಲಕ್ಷ ಕೊಟ್ಬಿಡೋಣ. ಹಾಗಾದ್ರೆ ಈ i10 ಸರ್ ಬರೀ 2,20,000 2011 ಮಾಡಲು 2.20ಕ್ಕೆ. ಹೌದು ಸರ್. ಸರ್ ಹೋಂಡಾದಲ್ಲಿ ಸರ್ 2012 2.5 ಲಕ್ಷ. ಸರ್ ಬಲೆನೋ 16 ಮಾಡಲ್ ಸರ್ ಬರೀ 5 ಲಕ್ಷ. 5 ಲಕ್ಷಕ್ಕೆ. ಹೌದು ಸರ್. ಹಾಗಾದ್ರೆ i20 ಸರ್ 17 ಮಾಡಲ್ ಬರೀ 5.5 ಲಕ್ಷ. 5.5 ಲಕ್ಷ ರೂಪಾಯಿಗೆ. ಹಾ ಸರ್. ಓಕೆ ಸರ್ ಇಯಾನು ಸರ್ ಬರೀ 2.5 ಲಕ್ಷಕ್ಕೆ. 2.5 ಲಕ್ಷಕ್ಕೆ ಇಯಾನು. ಹೌದು ಸರ್. ಸರ್ ಮತ್ತೊಂದು ಸುಜುಕಿಲಿ ಸರ್ ಇದು ಕೂಡ 2.5 ಲಕ್ಷ ಕೊಟ್ಬಿಡೋಣ. ಇದು ಕೂಡ 2.5 ಲಕ್ಷ ರೂಪಾಯಿಗೆ. ಹೌದು ಸರ್. ಹಾಗಾದ್ರೆ ಸ್ಯಾಂಟ್ರೋ ಇದೆಯಲ್ಲ ಸರ್ ಬ್ಯಾಕ್ ಸೈಡ್. ಸರ್ ಸ್ಯಾಂಟ್ರೋ 3,70,000. 3.70ಕ್ಕೆ. ಹೌದು ಸರ್. ಸರ್ ಮತ್ತೆ i20 2.5 ಲಕ್ಷ ಕೊಟ್ಬಿಡೋಣ. ಬರೀ 2.5 ಲಕ್ಷ ರೂಪಾಯಿಗೆ. ಹೌದು ಸರ್. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವಿವತ್ತು ಮತ್ತೊಮ್ಮೆ ಬ್ಯಾಂಗ್ಳೂರಿನ ಡ್ರೀಮ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಒಳ್ಳೊಳ್ಳೆ ಕಾರ್ಗಳು ಬಂದಿತ್ತು. ಇವತ್ತು ಕೂಡ ನಿಮಗೆ ಪೆಟ್ರೋಲ್, ಡೀಸೆಲ್, 5 ಸೀಟರ್ 7 ಸೀಟರ್ ಯಾವ್ದು ಬೇಕೋ ಖಂಡಿತ ಇಲ್ಲಿ ಸಿಗ್ತಾ ಇದೆ. ಸರ್ ಇದರ ಲೊಕೇಶನ್ ತಿಳಿಸ್ಕೊಂಡು ಯಾವ ಮಾಡೆಲ್ ಮೇಲೆ ಲೋನ್ ಸಿಗುತ್ತೆ ಅದಕ್ಕೆ ಕೇಳೋಣ. ಸರ್ ಹೇಗಿದ್ದೀರಾ? ಆರಾಮ ಸರ್. ಓಕೆ ಸರ್, ಇವತ್ತು ನಿಮ್ ಶೋರೂಮ್ ಅಲ್ಲಿ ಎಷ್ಟಿದೆ ವೆಹಿಕಲ್ಸ್? ಸರ್ ಅರೌಂಡ್ 55 ಗಾಡಿ ರೆಗ್ಯುಲರ್ ಇದ್ದೇ ಇರುತ್ತೆ ನಮ್ಮ ಹತ್ರ. ಓಕೆ ಸರ್, ಲೋನ್ ಅಂತ ಬಂದ್ರೆ ಯಾವ ಮಾಡೆಲ್ ಮೇಲೆ? ಸರ್ 2013 ಮಾಡಲ್ ಮೇಲೆ ಯಾವುದೇ ಗಾಡಿ ತಗೊಳ್ಳಿ, ಆಲ್ ಓವರ್ ಕರ್ನಾಟಕ ಸಿಬಿಲ್ ಚೆನ್ನಾಗಿದ್ರೆ ಪ್ರತಿಯೊಬ್ಬರಿಗೂ ಲೋನ್ ಮಾಡ್ಕೊಡೋಣ. ಆಲ್ ಓವರ್ ಕರ್ನಾಟಕ ಲೋನ್ ಹೌದು ಸರ್. 13 ಮೇಲೆ. 13 ಮೇಲೆ. ಓಕೆ ಸರ್, ಲಾಸ್ಟ್ ಟೈಮ್ ಹೇಗಿತ್ತು ಸರ್ ರೆಸ್ಪಾನ್ಸ್? ಸರ್ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸುಮಾರು ಗಾಡಿಗಳು ಸೇಲ್ ಆಗಿದೆ. ಓಕೆ, ಫ್ರೆಶ್ ಸ್ಟಾಕ್ ಬಂದಿದೆ. ಅದರಿಂದ ಹೊಸ ವಿಡಿಯೋ ಮಾಡ್ಸೋಣ ಮಾಡ್ತಾ ಇದ್ದೀವಿ. ಓಕೆ ಸರ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸರ್. ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೊಡ್ತೀರಾ? ಖಂಡಿತ ಸರ್. ರೆಡಿನಾ? ರೆಡಿ ಸರ್. ಸರ್ ಹಾಗಾದ್ರೆ ನಮ್ಮ ವ್ಯೂವರ್ಸ್ ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಲೊಕೇಶನ್ ಹೇಳ್ಬಿಡಿ ಹಾಗಾದ್ರೆ. ಸರ್ ನಿಮ್ಮ ವ್ಯೂವರ್ಸ್ ಏನಾದ್ರು ಗೊರಗುಂಟೆಪಾಳ್ಯ ಅಂದ್ರೆ ನಮ್ಮ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಬರ್ತಾ ಇದ್ರೆ ನಾಗರಬಾವಿ ಕಡೆ ಬಂದ್ರೆ ಮಾಳಗಾಳ ಬಸ್ ಸ್ಟಾಪ್ ಅಲ್ಲೇ ಇದೆ ಸರ್. ಮಾಳಗಾಳ ಬಸ್ ಸ್ಟಾಪ್ ಪಕ್ಕದೇ ನಮ್ಮ ಡ್ರೀಮ್ಸ್ ಕಾರು. ಅದೇ ನಾಗರಬಾವಿ ಕಡೆಯಿಂದ ಬಂದ್ರೆ ಅವರು ರವಿ ಜಿಮ್ ಸರ್ಕಲ್ ಇಳ್ಕೊಂಡ್ರೆ ಆಪೋಸಿಟ್ ಅಲ್ಲೇ ನಮ್ದು ಶೋರೂಮ್ ಇದೆ ಸರ್. ಓಕೆ, ಖಂಡಿತ ತಿಳಿಸ್ಕೊಟ್ರು. ನಿಮ್ಗೆ ವೆಹಿಕಲ್ ಕೂಡ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಯಾವ್ದಾದ್ರು ವೆಹಿಕಲ್ ಇದೆ ಅಂತ. ಒಂದು ಒಳ್ಳೊಳ್ಳೆ ವೆಹಿಕಲ್ ತಗೋಬೇಕು ಅಂತಂದ್ರೆ ಡ್ರೀಮ್ ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ. ಖಂಡಿತ ಒಂದು ಒಳ್ಳೆ ವೆಹಿಕಲ್, ಖಂಡಿತ ಫ್ಯಾಮಿಲಿಗೆ ತಕ್ಕಂತ ವೆಹಿಕಲ್ ಇದೆ, ತಗೊಂಡು ಹೋಗ್ಬೋದು. ಡೀಟೇಲ್ಸ್ ಕೂಡ ಎಲ್ಲ ವೆಹಿಕಲ್ಸ್ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಬನ್ನಿ ಸರ್. ಬಲೇನೋ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? ಸರ್ 2016 ಮಾಡಲ್, ಅದರಲ್ಲೂ ಟಾಪ್ ಎಂಡ್ ಗಾಡಿ ಕೊಡ್ತೀನಿ. 16 ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೆಹಿಕಲ್ ಸರ್. ಓಕೆ, 4,99,000 ಹೇಳ್ತಾ ಇದೀನಿ ಸರ್. ಎದುರುಗಡೆ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 499ಕ್ಕೆ. ಹೌದು ಸರ್. ಓಕೆ, ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಒಂದು ಒಳ್ಳೆ ಕ್ವಾಲಿಟಿಲೇ ಇದೆ. ಬಲೇನೋ ಯಾರು ಹುಡ್ತಾ ಇರ್ತೀರಾ, ಪೆಟ್ರೋಲ್ ವೆಹಿಕಲ್, ಅದು ಬೆಂಗಳೂರಲ್ಲಿ ಸಿಗ್ತದೆ. ಬೆಂಗಳೂರು ವೆಹಿಕಲ್ 04 ಹ್ಯುಂಡೈ i20 ಸರ್. ಸರ್ i20 2017 ಮಾಡಲ್, ಸಿಂಗಲ್ ಓನರ್, ಸ್ಪೋರ್ಟ್ಸ್ ಅಲಾಯ್ ವೀಲ್ಸ್ ಅಲ್ಲಿ ಹಾಕಿದಾರೆ ನೋಡಿ. ಓಕೆ ಸರ್, ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ, 5,60,000 ಹೇಳ್ತೀವಿ ಸರ್. ಕಾಂಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 560 ಹೆಚ್ಚು ಕಡಿಮೆ. ಹೌದು ಸರ್. ಹಾಗಾದ್ರೆ ಮತ್ತೊಂದು ಬಲೇನೋ ಇದೆ ರೆಡ್ ಅಲ್ಲಿ. ಸರ್ ವೈಟ್ ಬ್ಲೂ ಬೇಡ ಅಂದ್ರೆ ರೆಡ್ ತಗೊಳ್ಳಿ. 2017 ಮಾಡಲ್, ಇದು ಕೂಡ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಓಕೆ, ಡೆಲ್ಟಾ ವರ್ಷನ್ ಬರುತ್ತೆ ಸರ್. ಸರ್ ಇದು ಕೂಡ 5,20,000 ಹೇಳ್ತಾ ನೆಗೋಷಿಯಬಲ್ ಮಾಡ್ಕೊಟ್ಬಿಡ್ತೀವಿ ಸರ್. ಓಕೆ, 520ಕ್ಕೆ ರೆಡ್ ಕಲರ್ ಸಿಗ್ತಾ ಇದೆ. ಅಲ್ಲೇ ಒಂದು ಬ್ಲೂ ಇದೆ, ಬ್ಲೂ ಬೇಡವಾ ರೆಡ್ ಇದೆ, ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಒಂದು ಒಳ್ಳೊಳ್ಳೆ ವೆಹಿಕಲ್ ಇದೆ, ಆದಷ್ಟು ಬೇಗ ಬನ್ನಿ. ಏನ್ ಸರ್ ರೆನಾಲ್ಟ್ ಹೇಳಿ ನಿಲ್ಸ್ಬಿಟ್ಟಿದ್ದೀರಾ ಇವತ್ತು? ಸರ್ ಬ್ಲೂ ಬೇಕಾ, ಸಿಲ್ವರ್ ಬೇಕಾ, 21 ಬೇಕಾ, 22 ಬೇಕಾ? 2 ಪೆಟ್ರೋಲ್ ಗಾಡಿ ಸರ್. ಓಕೆ ಸರ್, ಒಳ್ಳೆ ಪ್ರೈಸ್ 5,70,000 ಹೇಳ್ತಾ ಇದೆ. ಟೇಬಲ್ ಮಾಡ್ಕೊಟ್ಬಿಡ್ತೀನಿ ಸರ್. 520ಕ್ಕೆ 5,70,000 ಹೇಳ್ತಾ ಇದೆ ಸರ್. 570 ಹೆಚ್ಚು ಕಡಿಮೆ ಆಗುತ್ತೆ. 2 ಗಾಡಿ ಎಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಓಕೆ, 570ಕ್ಕೆ 2 ವೆಹಿಕಲ್, 2 ಕಲರ್ ಇದೆ. ಒಂದು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಆದಷ್ಟು ಎದುರುಗಡೆ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕಂಡೀಷನ್ ಅಷ್ಟೇ, ಅಲಾಯ್ ವೀಲ್ ಇದೆ. ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ರೆ ನಿಮ್ಗೆ ಒಂದು ವೋಲ್ಕ್ಸ್ ವ್ಯಾಗನ್ ಅಲ್ಲಿ ಸಿಗ್ತಾ ಇದೆ ಸರ್. ವೆಂಟೋ 2014 ಮಾಡಲ್ ವೆಂಟೋ, ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್, ಓಡಿರೋದು ಬರೀ 66,000 ಸರ್. 3,70,000 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. 370 ಹೆಚ್ಚು ಕಡಿಮೆ ಆಗುತ್ತೆ, ಮಾಡ್ಕೊಟ್ಬಿಡೋಣ ಸರ್. ಓಕೆ, ವೋಲ್ಕ್ಸ್ ವ್ಯಾಗನ್ ವೆಂಟ್ ಅಲ್ಲಿ 3,70,000 ರೂಪಾಯಿ ಸಿಗ್ತಾ ಇದೆ.
ಹಾಗೆ ಬಂದ್ರೆ ಒಂದು i10 ಕೂಡ ಇದೆ ಸರ್. ಸರ್ i10 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನೋಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ. ಹೌದು, ಪೆಟ್ರೋಲ್ ವೆಹಿಕಲ್ ಸರ್. 2.5 ಲಕ್ಷ ಕೊಟ್ಬಿಡೋಣ ಸರ್, ಫೈನಲ್ ಟು ಫೈನಲ್. 2,50,000 ರೂಪಾಯಿ 2.5 ಕೊಟ್ಬಿಡೋಣ ಸರ್ ಫೈನಲ್. ಓಕೆ, 2,50,000 ರೂಪಾಯಿ ಸಿಗ್ತಾ ಇದೆ. ಇನ್ನೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಸರ್. ಹಾಗಾದ್ರೆ ಟ್ರೈಬರ್ ಕೂಡ ಇದೆ, ಹೇಳಿ ಸರ್. ಸರ್ ಟ್ರೈಬರ್ 23 ಮಾಡಲ್ ಸಿಂಗಲ್ ಓನರ್ ಗಾಡಿ 5,70,000 ಹೇಳ್ತಾ ಇದೀನಿ ಸರ್. ಮುಂದೆ ಬರ್ಲಿ ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡೋಣ. ಓಕೆ, ಗಾಡಿ ಒರಿಜಿನಿಟಿ ಇದೆ. 5,70 ಹೇಳ್ತಾರೆ. ಆನ್ ಟೇಬಲ್ ಕುತ್ಕೊಂಡ್ರೆ ಕಡಿಮೆ ಆಗುತ್ತೆ. ಲಾಸ್ಟ್ ವಿಡಿಯೋ ತುಂಬಾ ಜನ ಕೇಳಿದ್ರಿ ಡ್ರೈವರ್ ಇದ್ರೆ ಹೇಳಿ ಅಂತ. ಒಂದು ಒಳ್ಳೆ ವೆಹಿಕಲ್ ಕೂಡ ಸಿಗ್ತದೆ, ನೋಡ್ತಿದ್ದೀರಾ ಸರ್. ಹಾಗೆ ಬಂದ್ರೆ ಹೋಂಡಾದಲ್ಲಿ ಒಂದು ವೆಹಿಕಲ್ ಇದೆ ಸರ್, ಬ್ರಿಯೋ 2012 ಮಾಡಲ್ ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಓಕೆ ಸರ್, ಬೆಲೆ ಬರೀ 2.5 ಲಕ್ಷ ಕೊಟ್ಬಿಡೋಣ ಸರ್. ಬರೀ 2.5 ಲಕ್ಷ. ಬರೀ 2.5 ಲಕ್ಷ ಕೊಟ್ಬಿಡೋಣ. ಓಕೆ, 2,50,000 ರೂಪಾಯಿಗೆ ಬಿಯೋ ಕೂಡ ಸಿಗ್ತಾ ಇದೆ ಸರ್. ಹಾಗೆ ಬಂದ್ರೆ ಮತ್ತೊಂದು ಸುಜುಕಿ ಸರ್, ಸಿಯಾಜು, ಮಾರುತಿ ಸಿಯಾಜು ನೋಡಿ, ಎಲ್ಲ ಹೊಸ ಟೈರ್ ಇದೆ. 2014 ಮಾಡಲ್ ಪೆಟ್ರೋಲ್ VXI ಪ್ಲಸ್ ಇದು. ಓಕೆ ಸರ್, ಇದು ಅಷ್ಟೇ 4.5 ಲಕ್ಷ ಹೇಳ್ತಾ ಇದೀನಿ ಸರ್. ಆನ್ ಟೇಬಲ್ ಬರ್ಲಿ, ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ. 460 ಹೆಚ್ಚು ಕಡಿಮೆ. ಹೌದು ಸರ್, 4.5 ಹೆಚ್ಚು ಕಮ್ಮಿ ಕೊಟ್ಬಿಡೋಣ. ಓಕೆ, ರೆಡ್ ಆಯ್ತು, i10. ಮತ್ತೊಂದು ಮೆರೂನ್ ಅಲ್ಲಿ ಸರ್, ಇನ್ನೊಂದು 2011 ಮಾಡಲ್ ಗಾಡಿ ಬರೀ 2,30,000 ಹೇಳ್ತಾ ಇದೆ. ಆನ್ ಟೇಬಲ್ ಬರ್ಲಿ, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 2.30 ಇನ್ನೂ ಹೆಚ್ಚು ಕಡಿಮೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಮೆರೂನ್ ಅಲ್ಲಿ ನೋಡ್ತಾ ಇದ್ದೀರಾ. ಹಾಗಾದ್ರೆ ಮತ್ತೊಂದು ವೆಹಿಕಲ್ ಸರ್, ಓಮ್ನಿ ಇದೆ. ಯಾಕಂದ್ರೆ ತುಂಬಾ ಜನ ಲಾಸ್ಟ್ ವಿಡಿಯೋ ಓಮ್ನಿ ಕೂಡ ಕೇಳಿದ್ರೆ ಬಡವ್ರ ಬಾದಾಮಿ ಅಂತಾನೆ ಹೇಳ್ಬೋದು. ಮಾಡಲ್ ಸರ್. ಸರ್ 15 ಮಾಡಲ್ ಸಿಂಗಲ್ ಓನರ್ ಓಡಿರೋದ್ ಕೇಳ್ತೀರಾ? ಬರೀ 26,000 ಓಡಿದೆ ಗಾಡಿ. ಬರೀ 26? ಬರೀ 26,000 ಓಡಿದೆ ಗಾಡಿ. ಹಾಗಾದ್ರೆ ಪ್ರೈಸ್ ಇದು ಸರ್ 2.5 ಲಕ್ಷ ಹೇಳ್ತಾ ಇದೀನಿ. ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಓಮ್ನಿ ಎಷ್ಟು ಸೀಟರ್ ಸರ್ ಇದು? ಸರ್, ಇದು 5 ಸೀಟರ್. ಇದು 5 ಸೀಟರ್ ವೆಹಿಕಲ್ ಸರ್. ಹಾಗೆ ಹ್ಯುಂಡೈ i20. ಸರ್, i20 16 ಮಾಡಲ್ ಗಾಡಿ 4,10,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ, 460 ಹೇಳ್ತಾ ಇದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 460 ಅಲ್ಲ ಸರ್, 4,10,000. 4,10,000 ರೂಪಾಯಿ ಸ್ಟಾರ್ಟ್ ಸರ್. ಅದು ಬಟನ್ ಸ್ಟಾರ್ಟ್ 4,10,000 ರೂಪಾಯಿ. ಗಾಡಿ ಕೂಡ ನೋಡ್ತಾ ಇದ್ದೀವಿ, ತುಂಬಾನೇ ಚೆನ್ನಾಗಿದೆ. ಸ್ವಿಫ್ಟ್ ಡಿಸೈರ್ ಸರ್. ಸರ್, ಡಿಸೈನ್ 13 ಮಾಡಲ್ ಸೆಕೆಂಡ್ ಓನರ್ ಡಿಸೈರ್ VXI ಗಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಇದು ಕೂಡ. ಓಕೆ, ಗಾಡಿ ಕೂಡ ಟೈರ್ ಕೂಡ ನೋಡ್ತಾ ಇರ್ಬೋದು. ಗಾಡಿ ಸಿಲ್ವರ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸರ್. ಪ್ರೈಸ್ ಸರ್ 4 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ ಸರ್. 4 ಲ್ಯಾಕ್ಗೆ 4 ಲ್ಯಾಕ್ ಕೊಟ್ಬಿಡೋಣ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ? ಆನ್ ಟೇಬಲ್ ಬರ್ಲಿ ಸರ್, ಮಾತಾಡೋಣ. ಆನ್ ಟೇಬಲ್ ಪ್ರತಿಯೊಂದು ವೆಹಿಕಲ್ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾದ್ರೆ ಮತ್ತೊಂದು ಸುಜುಕಿ ಸರ್. ಸರ್, ಇನ್ನೊಂದು ಸಿಯಾಜು 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಇದು ಕೂಡ 5 ಲಕ್ಷ ಹೇಳ್ತಾ ಇದೆ ಸರ್. ಆನ್ ಟೇಬಲ್ ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಸರ್, 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಬರೀ 1,80,000 ಕೊಟ್ಬಿಡೋಣ ಸರ್. ಕ್ವಿಡ್ 180ಕ್ಕ 180ಕ್ಕೆ ವಿತ್ ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಇನ್ಕ್ಲೂಡ್. ಸರ್, 1,80,000 ರೂಪಾಯಿಗೆ ಕ್ವಿಡ್ ಡ್ರೀಮ್ ಕಾರ್ ಶೋರೂಮ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್. ಫೋರ್ಡ್ ಅಲ್ಲಿ ಸರ್, ಫೋರ್ಡ್ ಫಿಗೋ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರೋಂತ ಗಾಡಿ. ಓಕೆ ಸರ್, 2,65,000 ಹೇಳ್ತಾರೆ. ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಆನ್ ಟೇಬಲ್ ಕೊಡೋಣ ಸರ್. ಓಕೆ ಸರ್, ಹಾಗಾದ್ರೆ ಸಿಲ್ವರ್ ಅಲ್ಲಿ ಒಂದು ಸ್ಯಾಂಟ್ರಾ ಕೂಡ ಇದೆ, ಬ್ಯಾಂಗ್ಳೂರ್ ವೆಹಿಕಲ್. ಸರ್, 2006 ಮಾಡಲ್ ಸಿಂಗಲ್ ಓನರ್ ಗಾಡಿ, AC ಪವರ್ ಸ್ಟೀರಿಂಗ್ ಎಲ್ಲ ಬರೋಂತ ಗಾಡಿ. 1.5 ಹೇಳ್ತಾ ಇದೀವಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ, ಆನ್ ಟೇಬಲ್ ಬರ್ಲಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಆಲ್ಮೋಸ್ಟ್ ಸಿಗೋದು ನಿಮ್ಗೆ ಕಡಿಮೆನೆ. ಡ್ರೀಮ್ ಕಾರ್ ಶೋರೂಮ್ ಅಲ್ಲಿ ಸಿಗ್ತಾ ಇದೆ. ಅದರಲ್ಲೂ ಒಂದು ಒಳ್ಳೆ ವೆಹಿಕಲ್ ಒರಿಜಿನಿಟಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಎದುರುಗಡೆ ಬನ್ನಿ. ಮೈಲೇಜ್ ವೆಹಿಕಲ್ ಯೋನ್ ಕೂಡ ಇದೆ, ಬ್ಲೂ ಕಲರ್ ಅಲ್ಲಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಮಾಡಲು ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 18+ ಮೈಲೇಜ್ ಬರೋಂತ ಗಾಡಿ ಸರ್. ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಹೌದು ಸರ್, ಇದು 2,30,000 ಹೇಳ್ತಾ ಇದೀನಿ ಸರ್. ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. 2.30 ಹೆಚ್ಚು ಕಡಿಮೆ. ಹೌದು ಸರ್. ಓಕೆ, 2,30,000 ರೂಪಾಯಿಗೆ ಒಂದು ಯಾನ್ ಸಿಗ್ತಾ ಇದೆ. 18+ ಮೈಲೇಜ್ ಕೂಡ ಕೊಡುತ್ತೆ. ಒಂದು ಒಳ್ಳೆ ವೆಹಿಕಲ್ ಸರ್. ಹಾಗೆ ಸುಜುಕಿಲಿ ಸರ್, ಸುಜುಕಿ A-ಸ್ಟಾರ್ ಆಟೋಮೆಟಿಕ್ ವೆಹಿಕಲ್. ಓಕೆ, 2013 ಮಾಡಲ್ ಸೆಕೆಂಡ್ ಓನರ್. ಬರೀ 60,000 ಓಡಿದೆ. ಬರೀ 60,000 ಓಡಿರೋಂಥದ್ದು. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಹೋದ್ರೆ ಒಂದು ವೈಟ್ ಕಲರ್ ಅಲ್ಲಿ ಸರ್ i20 ಕೂಡ ಇದೆ ಸರ್. i20 2011 ಮಾಡಲ್ ಗಾಡಿ ಸರ್. 2,50,000 ಹೇಳ್ತಾ ಇದೀವಿ. ಮುಂದೆ ಬಂದು ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಟೈರ್ ಕೂಡ ನೋಡ್ತಾ ಇದೀರಾ, ಅಲಾಯ್ ವೀಲ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ i20 ಕೊಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ಗ್ರ್ಯಾಂಡ್ ಸ್ಯಾಂಟ್ರೋ ಸರ್. ಸರ್, ಸ್ಯಾಂಟ್ರೋ ನ್ಯೂ ಮಾಡಲ್ 2019 ಮಾಡಲ್ ಸಿಂಗಲ್ ಓನರ್. ಓಡಿರೋದು ಬರೀ 68,000 ಓಡಿದೆ ಸರ್ ಗಾಡಿ. ಓಕೆ, ಇದು ಕೂಡ ಸರ್ 3,80,000 ಹೇಳ್ತಾ ಇದೀನಿ. ಆನ್ ಟೇಬಲ್ ಬರ್ಲಿ ಸರ್, ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡಿ. 380 ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡೋಣ ಸರ್. ಓಕೆ ಸರ್, ಡೆಸ್ಟರ್ ಬ್ಲಾಕ್ ಅಲ್ಲಿ ಸರ್ 15 ಮಾಡಲ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. ಸ್ವಿಫ್ಟ್ ರೇಟ್ ಅಲ್ಲಿ ಕೊಟ್ಬಿಡೋಣ ಸರ್. ಡೀಸೆಲ್ ಗಾಡಿ, ದೊಡ್ಡ ಗಾಡಿ ಡೆಸ್ಟರ್ ಕೊಟ್ಬಿಡೋಣ ಸರ್.
ಓಕೆ, ಗಾಡಿ ಕೂಡ ಬ್ಲ್ಯಾಕ್ ಕಲರ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಲೆದರ್ ಸೀಟ್ ಇದೆ, ಗಾಡಿ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು. ಏನ್ ಸರ್ ಪ್ರೈಸ್? ಸರ್ 3,99,000 ಕೊಟ್ಬಿಡೋಣ ಸರ್. 3,99,000 99,000ಕ್ಕೆ XUV ಸಿಗ್ಮೆಂಟ್ ಸ್ವಿಫ್ಟ್ ಪ್ರೈಸ್ ಅಲ್ಲಿ. ಹೌದು ಸರ್. ಓಕೆ, ಡಸ್ಟರ್ ಸಿಗ್ತಾ ಇದೆ ನಿಮ್ಗೆ ಸ್ವಿಫ್ಟ್ ಪ್ರೈಸ್ ಅಲ್ಲಿ. ಹಾಗೆ ಬಂದ ಒಂದು XUV ಇದೆ ಸರ್. ಸರ್ XUV 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಸರ್ 6,30,000 ಹೇಳ್ತಾ ಇದೀವಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ಓಕೆ, 6,30ಕ್ಕೆ XUV ಸಿಗ್ತಾ ಇದೆ. ಟೈರ್ ಕಂಡೀಷನ್ ನೋಡ್ಬೋದು, ಬಾಡಿ ಲೈನ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಕಲರ್ ಕೂಡ ಒಂದು ಒಳ್ಳೆ ಕಲರ್ ಅಂತ ಹೇಳ್ಬೋದು. ಯಾರೆಲ್ಲ XUV ಬಿಟ್ಟಾರೆ ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೊಂದು ವೆಹಿಕಲ್ ನಿಮ್ಗೆ ಆಂಧ್ರದಲ್ಲಿ ಯೂಸ್ ಮಾಡೋರಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಫೋರ್ಡಲ್ ಸಿಗ್ತಾ ಇದೆ. ಸರ್ ಹೇಳಿ ಸರ್, ಮಾಡಲ್ ಇದು? ಸರ್ ಇದು 2011 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಓಕೆ, ಆಂಧ್ರದಲ್ಲೇ ಯೂಸ್ ಮಾಡೋರಾದ್ರೆ ನೋಡಿ ಸರ್, ಬರೀ 1,40,000ಕ್ಕೆ ಇದು ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡೋಣ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀರಾ? ಹೌದು ಸರ್. ಸರ್ ಮತ್ತೊಂದು ಫೋರ್ಡ್ ಅಲ್ಲಿ ಸರ್ ಫೋರ್ಡ್ ಫಿಯಾಸ್ಟಾ 13 ಮಾಡಲ್ ಸಿಂಗಲ್ ಓನರ್, ಬರೀ 51,000 ಓಡಿರೋ ಗಾಡಿ ಸರ್. ಪೆಟ್ರೋಲ್ ವೆಹಿಕಲ್. ಓಕೆ, 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಬರ್ಲಿ ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಸರ್, ಹಾಗಾದ್ರೆ ಇದು? ಸರ್ ಇದು ಡೀಸೆಲ್ ವೆಹಿಕಲ್, SX4 ZDI, ಏರ್ ಬ್ಯಾಗ್, ABS ಎಲ್ಲ ಬರುವಂತ ಗಾಡಿ ಸರ್. ಓಕೆ, 3 ಲಕ್ಷ ಹೇಳ್ತಾ ಇದೀವಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಆನ್ ಟೇಬಲ್ ಬರ್ಲಿ. 3 ಲಕ್ಷ ಹೆಚ್ಚು ಕಡಿಮೆ ಸರ್. ಅದ್ರಲ್ಲಿ RTO ಫ್ರೀ, ಸರ್ವಿಸ್ ಫ್ರೀ, ಆಫೀಸ್ ಕಮಿಷನ್ ಫ್ರೀ, ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ತಗೊಳ್ಳಲ್ಲ, ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಹೌದು ಸರ್. ಓಕೆ, ವೈಟ್ ಕಲರ್ ಅಲ್ಲಿ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅಲಾಯ್ ವೀಲ್ ಇದೆ, ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ರೆ ಫೋರ್ಡ್ ಅಲ್ಲಿ ಮತ್ತೊಂದು ಸರ್. ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸ್. ಹೌದು, 16 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, 4,70,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಇನ್ನ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡ್ತೀನಿ. ಓಕೆ, ಇನ್ನು ಹೆಚ್ಚು ಕಡಿಮೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಸರ್? ಇದೆಲ್ಲ ಬರೀ 50-60,000 ತರ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಅಷ್ಟೇ ಸಾಕಾ? ಚೆನ್ನಾಗಿರ್ಬೇಕು, ಅವ್ರ ಸಂಬಳ ಚೆನ್ನಾಗಿರ್ಬೇಕು. ಓಕೆ ಸರ್, ಹಾಗಾದ್ರೆ ಚೆನ್ನಾಗಿರ್ಬೇಕು. ವರ್ಣ ಸರ್? ಸರ್ ವರ್ಣ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ ನೋಡಿದ್ರೆ ಟಾಪ್ ಎಂಡ್ ಗಾಡಿ. ಓಕೆ, 5.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 550 ಹೆಚ್ಚು ಕಡಿಮೆ. ಹೌದು ಸರ್. ಓಕೆ, ಒಂದು ಆಲ್ಟೋ ಕೇಳೋರ್ಗೆ? ಸರ್ ಆಲ್ಟೋ ಕೆಟನ್ ಚಿಕ್ಕ ಗಾಡಿ, VXI ಪೆಟ್ರೋಲ್, 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಸರ್ ಇದು ಕೂಡ 2,70,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ ಸರ್. 270 ಹೆಚ್ಚು ಕಡಿಮೆ. ಹೌದು ಸರ್. ಓಕೆ ಸರ್, ಹಾಗೆ ಮತ್ತೊಂದು ಸಿಲ್ವರ್ ಅಲ್ಲಿ ಬ್ರಿಯೋ ಇದೆ ಸರ್. ಸಿಲ್ವರ್ ಬ್ರಿಯೋ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಪೆಟ್ರೋಲ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಟಾಪ್ ಎಂಡ್ ಬರುತ್ತೆ ಸರ್. 2,60,000 ಹೇಳ್ತಾ ಇದೀವಿ ಸರ್. ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ಹಾಗಾದ್ರೆ ಒಂದು ಬ್ಲಾಕ್ ಬ್ಯೂಟಿ I20 ಕೂಡ ಇಟ್ಟಿದ್ದೀರಾ ಸರ್? I20 ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಬರೀ 2,10,000 ಕೊಟ್ಬಿಡೋಣ. 210ಕ್ಕೆ I20 ಕೊಟ್ಬಿಡೋಣ ಸರ್. ಓಕೆ, I10 ಪ್ರೈಸ್ ಅಲ್ಲೇ I20 ಕೊಡ್ತಾ ಇದ್ದಾರೆ ಸರ್. ಹಾಗೆ ಮತ್ತೊಂದು ಆಲ್ಟೋ ಇದೆ ಸರ್, ಆಲ್ಟೋ 800 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಪ್ರೈಸ್ ಕೇಳ್ತೀರಾ? 2 ಲಕ್ಷ ಒಳಗಡೆ ಒಳ್ಳೆ ಬೆಟರ್ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ. 2 ಲಕ್ಷ ಒಳಗಡೆ? 2 ಲಕ್ಷ ಒಳಗಡೆ 40,000 ತಗೊಬರ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡೋಣ. ಬರೀ 40,000 ಡೌನ್ ಬರೀ 40,000 ಸರ್. ಓಕೆ, ಹಾಗಾದ್ರೆ ಸ್ವಿಫ್ಟ್ ಸರ್ 9 ಮಾಡಲ್ ಪೆಟ್ರೋಲ್ VXI ಸ್ವಿಫ್ಟ್ ನೋಡಿ. ಇದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಓಕೆ ಸರ್, ಕಸ್ಟಮರ್ ಗಾಡಿ 2,70,000 ಹೇಳ್ತಾ ಇದಾರೆ ಸರ್. ಆನ್ ಟೇಬಲ್ ಬರ್ಲಿ, ಎದುರುಗಡೆ ಫೋನ್ ಮಾಡಿ ಏನ್ ಒಳ್ಳೆ ಪ್ರೈಸ್ ಆಗುತ್ತೆ ಮಾಡ್ಕೊಟ್ಬಿಡೋಣ. ಇನ್ನು ಹೆಚ್ಚು ಕಡಿಮೆ ಖಂಡಿತ ಮಾಡ್ಕೊಡ್ತೀರಾ? ಹೌದು ಸರ್. ಹಾಗಾದ್ರೆ ಮತ್ತೊಂದು ಆಲ್ಟೋ ಏನ್ ಸರ್ ತುಂಬಾನೇ ಇಟ್ಟಿದ್ದೀರಾ ಆಲ್ಟೋ ಇವತ್ತು? ಸರ್ 2 ಇದೆ. 2013 ಇದೆ, 2014 ಇದೆ. ಓಕೆ, 14 ಸಿಂಗಲ್ ಓನರ್ ಗಾಡಿ ಸರ್. 2,40,000ಕ್ಕೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ. 240ಕ್ಕೆ? ಹೌದು ಸರ್, ಎಲ್ಲ ಹೊಸ ಟೈರ್ ಇದೆ ನೋಡಿ. ಓಕೆ, ಹಾಗಾದ್ರೆ ಒಂದು ಗ್ರ್ಯಾಂಡ್ I10 ವೈಟ್ ಅಲ್ಲಿ ಸರ್ 17 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, 4,25,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಸರ್, ರಿಡ್ಸೋ ಸರ್ 2014 ಮಾಡಲ್ ಸೆಕೆಂಡ್ ಓನರ್, ಪೆಟ್ರೋಲ್ ವಿತ್ CNG ಇರೋಂತ ಗಾಡಿ. CNG 30 ಮೈಲೇಜ್ ಬರುತ್ತೆ ಗಾಡಿ. 30 ಮೈಲೇಜ್ ಬರುತ್ತೆ ಸರ್. ಪ್ರೈಸ್ ಸರ್ ಇದು? ಸರ್ 3.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ್ತೀವಿ. ಅದರಲ್ಲೂ CNG ವೆಹಿಕಲ್? ಹೌದು ಸರ್. ಸರ್ ಮತ್ತೊಂದು ಸರ್ ಚವರ್ಲೆಟ್ ಸೈಲ್ ಪೆಟ್ರೋಲ್ ವೆಹಿಕಲ್ 2016 ಮಾಡಲ್, ಟಾಪ್ ಎಂಡ್ ಗಾಡಿ ಸರ್. ಇದು 83,000 ಓಡಿದೆ ಸರ್. ಬರೀ 2,70,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ ಸರ್, ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಇದು ಪ್ರೊಫೈಲ್ ಚೆನ್ನಾಗಿರೋ, ಬರೀ 50,000 ತಗೊಂಡ್ಬರ್ಲಿ ಸರ್. ಓಕೆ, 2 ಸರ್. ಮತ್ತೊಂದು ಬೆಂಗಳೂರು ವೆಹಿಕಲ್ ಸ್ಯಾಂಟ್ರೋ ಇದೆ ಸರ್. 2009 ಮಾಡಲ್ ಗಾಡಿ ಇದು. ಪ್ರೈಸ್ ಕೇಳ್ತೀರಾ? ಒಳ್ಳೆ ಪ್ರೈಸ್ 1,60,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. 160 ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಅದರಲ್ಲೂ 9 ಮಾಡಲ್ ನೋಡ್ತಾ ಇದೀರಾ. ಆಲ್ರೆಡಿ ಒಂದು ವೆಹಿಕಲ್ ಸೇಲ್ ಆಗ್ತಾ ಇದೆ. ದೊಡ್ಡಬಳ್ಳಾಪುರದಿಂದ ಬಂದಿರೋರು ಇವರು. ಟ್ವೀಟ್ ತಗೊಂಡು ಹೋಗ್ತಾ ಇದಾರೆ. ಡ್ರೀಮ್ ಕಾರ್ ಶೋರೂಮ್ ಅಲ್ಲಿ ಒಂದು ಒಳ್ಳೊಳ್ಳೆ ವೆಹಿಕಲ್ ಕೂಡ ಸಿಗುತ್ತೆ. ಮಾತಾಡ್ಸೋಣ, ಕಸ್ಟಮರ್ ಇದಾರೆ. ಸರ್ ಎಲ್ಲಿಂದ ಬಂದಿರೋದು? ದೊಡ್ಡಬಳ್ಳಾಪುರ. ಓಕೆ, ಯಾವ್ದ್ರಲ್ಲಿ ನೋಡಿದ್ವಿ ವಿಡಿಯೋ ಇದು? ಅವ್ರ ವಿಡಿಯೋದಲ್ಲೇ ನೋಡಿರೋದು.
ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿರೋದಾ? ಓಕೆ, ನಮ್ಮ ಚಾನಲ್ ಮುಖಾಂತರ ಬಂದು ಒಂದು ವೆಹಿಕಲ್ ಕ್ವಿಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಡ್ರೀಮ್ ಕಾರ್ ಶೋರೂಮ್ ಅಂತ ಬಂದ್ರೆ ನಿಮಗೆ ಒಂದು ಫ್ಯಾಮಿಲಿಗೆ ತಕ್ಕಂತ ಒಂದು ಒಳ್ಳೊಳ್ಳೆ ವೆಹಿಕಲ್ ಸಿಗುತ್ತೆ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಸರ್. ಒಂದು ಒಳ್ಳೆ ವೆಹಿಕಲ್ ತಗೊಂಡು ಹೋಗ್ತಾ ಇರಿ ಇವ್ರ ಶೋರೂಮ್ ಅಲ್ಲಿ. ಅವಾಗ ಬರ್ತಾ ಇರಿ, ನಿಮ್ ಕಡೆವರೆಗೂ ತಿಳಿಸಿ.